ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ. ರೇಣುಕಾ ಪವಿತ್ರಾಗೆ ಅಶ್ಲೀಲ ಫೋಟೋ ಕಳಿಸಿರೋದು ದೃಢ. ಫೋಟೋ ಕಳಿಸಿದರ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಪೊಲೀಸರು. ಇನ್ಸ್ಟಾಗ್ರಾಮ್ಗೆ ಪತ್ರ ಬರೆದಿದ್ದಂತ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯ ಪೊಲೀಸರು ಫೋಟೋಗಳು ಕಳುಹಿಸಿರುವ ಬಗ್ಗೆ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆದಿದ್ರು. ರೇಣುಕಾ ಸ್ವಾಮಿ ಬಳಸ್ತಿದ್ದಂತ ಐಡಿ ಸಮೇತ ಪತ್ರವನ್ನು ಬರೆದಿದ್ರು ಪೊಲೀಸರು. ಇನ್ಸ್ಟಾಗ್ರಾಮ್ ಅವರು ಕೊಟ್ಟ ಮಾಹಿತಿಯಲ್ಲಿ ಎಲ್ಲವೂ ಕೂಡ ಈಗ ಪತ್ತೆಯಾಗಿದೆ. ಈ ಮಾಹಿತಿಯಿಂದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಕೂಡ ತನಿಖಾ ತಂಡ ಮಾಡಿದೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಅಂಕಿತಾ ನೋಡಿ, ಈಗ ಇನ್ಸ್ಟಾಗ್ರಾಮ್ಗೆ ಒಂದು ಪತ್ರವನ್ನ ಕೂಡ ಬರೆಯಲಾಗಿತ್ತು ರೇಣುಕಾ ಸ್ವಾಮಿ ಕಳಿಸಿರುವಂತ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆ ಒಂದು ಫೋಟೋ ಕೂಡ ದೃಢ ಆಗಿರುವಂತದ್ದು ಅಂಕಿತಾ. ಮಧುಸೂದನ್, ರೇಣುಕಾ ಸ್ವಾಮಿ ಕೊಲೆ ಆದ ಬಳಿಕ ಯಾವಾಗ ಪೊಲೀಸರು ತನಿಖೆಗಿಳಿತಾರೆ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಅವರು ಬಳಕೆ ಮಾಡ್ತಾ ಇದ್ದಂತಹ ಇನ್ಸ್ಟಾ ಐಡಿಯಿಂದ ಪವಿತ್ರ ಗೌಡ ಅವರಿಗೆ ಏನು ಮೆಸೇಜ್ ಹೋಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ವ್ಯಕ್ತ ಆಗ್ತಾ ಇತ್ತು. ಅಂದ್ರೆ ರೇಣುಕಾ ಸ್ವಾಮಿ ಹೆಸರನ್ನ ಬಳಸ್ಕೊಂಡು ಏನಾದ್ರೂ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಬೇರೆ ಯಾರಾದ್ರೂ ಮೆಸೇಜ್ ಅನ್ನ ಮಾಡಿದ್ರ ಅಥವಾ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಅಮಾಯಕರ, ಈ ರೀತಿಯ ಪ್ರಶ್ನೆಗಳು ಉದ್ಭವ ಆಗಿತ್ತು. ಹಾಗಾಗಿ ಅದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಸಂಸ್ಥೆ ಏನಿದೆ ಅದಕ್ಕೆ ಪೊಲೀಸರು ಒಂದು ಪತ್ರವನ್ನ ಬರೀತಾರೆ. ಅಂದ್ರೆ ಪವಿತ್ರ ಗೌಡಗೆ ಜೊತೆಗೆ ಆರೋಪಿಗಳಿಗೆ ಮೆಸೇಜ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ಈಗ ಪೊಲೀಸರಿಗೆ ಕನ್ಫರ್ಮ್ ಆಗಿರುವಂತದ್ದು ರೇಣುಕಾ ಸ್ವಾಮಿಯೇ ಸ್ವತಃ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಅವರ ಐಡಿಯಿಂದಲೇ ಮೆಸೇಜ್ ಹೋಗಿರುವಂತದ್ದು ಕನ್ಫರ್ಮ್ ಆಗಿದೆ. ಆ ನಿಟ್ಟಿನಲ್ಲಿ ಇನ್ಸ್ಟಾಗ್ರಾಮ್ ಇಂದಲೂ ಕೂಡ ಒಂದಷ್ಟು ವರದಿಯನ್ನ ತರಿಸ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಯಾಕೆಂತಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ, ಅದರಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಬೇಕಾಗತ್ತೆ. ಜೊತೆಗೆ ಒಂದಷ್ಟು ವರದಿಗಳು ಕೂಡ ಬರೋದಕ್ಕೆ ಇರೋದ್ರಿಂದ ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು, ಜೊತೆಗೆ ಬೇಗ ವರದಿಯನ್ನ ತರಿಸ್ಕೊಡಿ ಅಂತ ಹೇಳಿ ಸ್ವತಃ ನಗರ ಪೊಲೀಸ್ ಆಯುಕ್ತರೇ ಒಂದು ಮನವಿಯನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಲ್ಲಾ ವರದಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಇನ್ಸ್ಟಾಗ್ರಾಮ್ ನಿಂದ ಬಂದಿರುವಂತಹ ಕನ್ಫರ್ಮೇಶನ್ ಅಂದ್ರೆ ರೇಣುಕಾ ಸ್ವಾಮಿ ಐಡಿಯಿಂದ ಪವಿತ್ರ ಗೌಡಗೆ ಮೆಸೇಜ್ ಹೋಗಿರೋದು ಈಗ ದೃಢವಾಗಿದೆ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.